ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಒಂದು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಬಳಸ್ಕೊಳ್ತಾ ಇರುವಂಥದ್ದು ಕೆಸುವಿನ ಗಡ್ಡೆನ ಬಳಸ್ಕೊಳ್ತಾ ಇದ್ದೀನಿ. ಇದನ್ನ ಕೆಸುವಿನ ಗಡ್ಡೆ, ಕೆಸವೆ ದಂಟು, ಹಾಗೆಯೇ ಶಾಮೆ ಗೆಡ್ಡೆ ಅಂತಲೂ ಸಹ ಹೇಳ್ತಾರೆ. ಇದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಆದರೆ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ. ಇದನ್ನು ಹೆಚ್ಚಿನ ಜನ ನೋಡಿರ್ಲಿಕ್ಕೆ ಸಹ ಸಾಧ್ಯ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ಇದು ನಮ್ಮ ಆರೋಗ್ಯ ಕ್ರಮದಲ್ಲಿ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಇದು ಹಾರ್ಟ್ ಹೆಲ್ತಿಗೆ ಹಾಗೆಯೇ ಡಯಾಬಿಟಿಸ್ ಇರೋರಿಗೆ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಇದು ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೂ ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗೆ ಕೊಡೋದು ಸಹ ಒಳ್ಳೆಯದು ಅಂತ ಹೇಳಿ ಅಂದ್ಕೊಳ್ತೀನಿ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಈ ಕೆಸುವಿನ ಗಡ್ಡೆಯನ್ನು ಮೊದಲಿಗೆ ನಾನು ಇದನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಇದನ್ನು ಒಂದು 2 ವಿಷಲ್ ಬರೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ಕೆಸುವಿನ ಗಡ್ಡೆ ನೋಡಲಿಕ್ಕೆ ಈ ರೀತಿಯಾಗಿರುತ್ತೆ. ಈ ಕೆಸುವಿನ ಗೆಡ್ಡೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಕರೀತಾರೆ. ಅಲವಿ, ಅವಿಗೆಡ್ಡೆ, ಕಚ್ಚಿ, ಕೀಶಿನ ಗೆಡ್ಡೆ, ಕೆಸವೆ ದಂಟು, ಕೆಸವಿನ ಗೆಡ್ಡೆ, ಕೇಶವು, ಸಾವೆಗೆಡ್ಡೆ, ಶಾಮೆಗೆಡ್ಡೆ, ಶಾವೆಗೆಡ್ಡೆ ಅಂತಲೂ ಕೂಡ ಕರೀತಾರೆ. ಇಷ್ಟೆಲ್ಲ ಹೆಸರುಗಳಿಂದ ಕರೀತಾರೆ, ಆದರೆ ಹೆಚ್ಚಾಗಿ ಬಳಕೆ ಮಾಡಲು ರೂಢಿ ಇಲ್ಲ ಇದು. ಹಾಗಾಗಿ ಇದನ್ನು ಬಳಕೆ ಮಾಡೋದು ಉತ್ತಮ ಅಂತಲೇ ಹೇಳ್ತೀನಿ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ಅರಿಶಿಣ ಹಾಗೆ ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಬೇಕು. ಹೆಚ್ಚಿಗೆ ಬೇಡ, ಜಾಸ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ ಇದು. ಇದೆಲ್ಲ ಆದಮೇಲೆ ಇದು ತಣ್ಣಗಾದ್ಮೇಲೆ ಇದರ ಸಿಪ್ಪೆನ ತೆಗಿಬೇಕು. ಈ ರೀತಿ ಆರಾಮಾಗಿ ಇದರ ಸಿಪ್ಪೆ ಬಂದುಬಿಡತ್ತೆ. ಸೇಮ್ ಆಲೂಗೆಡ್ಡೆ ಥರನೇ ಇರುತ್ತೆ, ಆದರೆ ಇದು ಮುಟ್ಟಿದ್ರೆ ನಿಮಗೆ ಸ್ವಲ್ಪ ಅಂಟಂಟು ರೀತಿಯಲ್ಲಿರುತ್ತೆ. ಹೇಗೆ ಅಂದರೆ ಈಗ ನಾವು ಹಲಸಿನ ಹಣ್ಣು ಮುಟ್ಟಿದಾಗ ಹೇಗೆ ಅಂಟುತ್ತೋ ಹಾಗೆ ಸ್ವಲ್ಪ ಇದು ಅಂಟಂಟಿನ ಹಾಗೆ ಇರುತ್ತೆ. ಇದು ತಿನ್ನೋದು ಸಹ ಆರೋಗ್ಯಕ್ಕೆ ಒಳ್ಳೆಯದು. ನಾನಿವಾಗ ಇದರ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಬರ್ತೀನಿ. ಸಿಪ್ಪೆ ಎಲ್ಲ ಇದನ್ನು ಬಿಡಿಸಾಗಿದೆ. ಇವಾಗ ಇದನ್ನು ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಒಂದು ಅರ್ಧ ಇಂಚಿನ ಸೈಜ್ನಲ್ಲಿ ಸ್ಲೈಸಸ್ ಥರ ಕಟ್ ಮಾಡ್ಕೊಳ್ತೀನಿ. ತುಂಬ ತೆಳ್ಳಗೂ ಸಹ ಕಟ್ ಮಾಡ್ಕೊಳ್ಬಾರ್ದು, ಈ ಸೈಜ್ನಲ್ಲಿದ್ದರೆ ಸಾಕು. ತುಂಬ ಬೇಯಿಸ್ಕೊಂಡ್ರೆ ಮೆತ್ತಗಾಗೋಗುತ್ತೆ, ನೀವು ಫ್ರೈ ಮಾಡಿಕೊಂಡು ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಅದು. ಈ ರೀತಿ ಆಗಿದ್ರೆ ಸಾಕು. ಇವಾಗ ಎಲ್ಲ ಕೆಸುವಿನ ಗೆಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತೀನಿ. ಇದಾದಮೇಲೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು. ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯ ಪುಡಿ ತಗೊಳ್ತಾ ಇದ್ದೀನಿ. ಇದು ಕಲರ್ ಚೆನ್ನಾಗಿ ಬರುತ್ತೆ ಹಾಗಾಗಿ. ಇದಾದಮೇಲೆ ನಾನಿಲ್ಲಿ ಜೀರಿಗೆ ಹಾಗೆಯೇ ಕಾಳು ಮೆಣಸನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ 1 ಸ್ಪೂನ್ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕೆಸುವಿನ ಗೆಡ್ಡೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಇದರೊಳಗಡೆ ಡೈರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಇದರಲ್ಲಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೊಸರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಪೌಡರ್ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂತಹ ಕೆಸುವಿನ ಗೆಡ್ಡೆನ ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡಬೇಕು. ಎಲ್ಲ ಮಸಾಲೆಯು ಅದರೊಳಗಡೆ ಸ್ವಲ್ಪ ಹೋದರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ನೆನೆಲಿಕ್ಕೆ ಬಿಡ್ತೀನಿ. ಇದು ನೆನೆಲಿ, ಅವಾಗವರೆಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅಗಲವಾದ ಪ್ಯಾನ್ ಇಟ್ಕೊಂಡ್ರೆ ಇದು ಫ್ರೈ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಬೇಕು. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೀಂಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಲ್ಲು ಹೀಂಗೆ ಸಿಗುತ್ತೆ, ಅದನ್ನು ಬಳಸ್ಕೊಂಡಿದ್ದೀನಿ. ಇದಾದಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಮಿಸ್ ಮಾಡದೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಜಜ್ಜಿರುವಂತಹ ಬೆಳ್ಳುಳ್ಳಿ. ಇದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪು ಈ ಪಲ್ಯದಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದೆಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು.
ಇದಾದಮೇಲೆ ಕೆಸುವಿನ ಗೆಡ್ಡೆ ನಾನು ಇಲ್ಲಿ 10 ನಿಮಿಷ ನೆನೆಲಿಕ್ಕೆ ಬಿಟ್ಟಿದ್ದೆ, ಅದು ಸಹ ಆಗಿದೆ. ಅದನ್ನು ಇವಾಗ ಡೈರೆಕ್ಟಾಗಿ ಇಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಣ್ಣೆನಲ್ಲೇ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿದು ಫ್ರೈ ಆಗಬೇಕು. ಆವಾಗವಾಗ ಕೈ ಆಡಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಕೆಸುವಿನ ಗೆಡ್ಡೆಯನ್ನು ನಮ್ಮ ಆಹಾರ ಕ್ರಮದಲ್ಲಿ ಬಳಕೆ ಮಾಡೋದು ಉತ್ತಮ. ಯಾಕೆಂತ ಹೇಳಿದ್ರೆ ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಕ್ಯಾನ್ಸರ್ ಉಂಟು ಮಾಡುವ ಜೀವಕೋಶಗಳ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಬಾಯಿಯ ಮತ್ತು ಶ್ವಾಸಕೋಶದ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಈ ಕೆಸುವಿನ ಗೆಡ್ಡೆಯಲ್ಲಿ ಗುಡ್ ಸೋರ್ಸ್ ಆಫ್ ಫೈಬರ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ವಿಟಮಿನ್ ಸಿ ಹಾಗೂ ಇ ಅಂಶ ಇರೋದ್ರಿಂದ ಇದು ನಮ್ಮ ಹಾರ್ಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ಬಾಡಿ ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ, ಹಾಗೆಯೇ ಬೋನ್ ಹೆಲ್ತ್ನ ಸಹ ಚೆನ್ನಾಗಿಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಕೆಸುವಿನ ಗೆಡ್ಡೆಯಲ್ಲಿ ಟೀ ಸಹ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಇದನ್ನು ಒಣಗಿಸಿ ಪೌಡರ್ ಮಾಡಿ ಇದನ್ನು ಟೀ ಮಾಡುವಾಗ ಇದರ ಪೌಡರ್ನ ಹಾಕ್ಕೊಂಡು ಸಹ ಮಾಡ್ತಾರೆ. ಇದನ್ನು ಬನ್ ಮಾಡಲಿಕ್ಕೆ, ಕೇಕ್ ಮಾಡಲಿಕ್ಕೆ, ಸೂಪ್ ಮಾಡಲಿಕ್ಕೆ ಸಹ ಈ ಕೆಸುವಿನ ಗೆಡ್ಡೆನ ಬಳಸ್ಕೊಳ್ತಾರೆ. ಇಷ್ಟೆಲ್ಲ ಉಪಯೋಗಗಳಿರಬೇಕಾದ್ರೆ ನಾವು ಯಾಕೆ ಕೆಸುವಿನ ಗೆಡ್ಡೆನ ಬಳಸ್ಕೊಳ್ಬಾರ್ದು ಅಲ್ವಾ ನಮ್ಮ ಆಹಾರ ಕ್ರಮದಲ್ಲಿ? ಇದು ಸಹ ಒಂದು ಗೆಣಸಿನ ರೀತಿಯೇ. ಇದನ್ನು ಬಾಯ್ಲ್ ಮಾಡಿ ಸಹ ತಿನ್ನಬಹುದು. ನಾವಿದರಲ್ಲಿ ಅಕ್ಕಿ ಹಿಟ್ಟನ್ನ ಬಳಸಿರೋದ್ರಿಂದ ಇದರ ಫ್ಲೇವರ್ ನಿಮಗೆ ಚೆನ್ನಾಗಿ ಸಿಗುತ್ತೆ, ಸ್ವಲ್ಪ ಗರ್ಗರಿಯಾಗೂ ಸಹ ಇರುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟನ್ನ ಬಳಸ್ಕೊಳ್ಳಿ. ಇದರಲ್ಲಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟ ಆದರೆ ನಿಮಗೆ ಕೆಸುವಿನ ಗೆಡ್ಡೆಯ ಪಲ್ಯ ರೆಡಿ ಆಗುತ್ತೆ. ಟೈಮ್ ಇತ್ತು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಗರ್ಗರಿ ಆಗುವಷ್ಟು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು ಇದಾದಮೇಲೆ ಒಂದು ಮಾವಿನಕಾಯಿಯ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಇತ್ತು, ಹಾಗಾಗಿ ಅದನ್ನು ಬಳಸ್ಕೊಂಡು ಈ ರೀತಿ ಒಂದು ಮಜ್ಜಿಗೆ ಮಾಡಿಕೊಂಡೆ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಅದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆಯೇ ಕಲ್ಲು ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಊಟದ ಜೊತೆಗೆ ಈ ಮಜ್ಜಿಗೆ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಕೊನೆಯಲ್ಲಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿನ ಸಹ ಹಾಕ್ಕೊಳ್ಳಿ. ಮಜ್ಜಿಗೆ ಕುಡಿಬೇಕಾದ್ರೆ ಬಾಯಿಗೆ ಮಾವಿನಕಾಯಿ ಸಹ ಸಿಗ್ತಾ ಇರುತ್ತೆ. ಯಾವಾಗಲೂ ಒಂದೇ ರೀತಿ ಮಜ್ಜಿಗೆ ಉಪ್ಪು ಹಾಕ್ಕೊಂಡು ಕುಡಿತಾ ಇರ್ತೀವಿ. ಮಾವಿನಕಾಯಿ ಸೀಸನ್ನಲ್ಲಿ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ಅದು ಈ ತೋತಾಪುರಿ ಮಾವಿನಕಾಯಿನ ಬಳಸಿ ಈ ಮಜ್ಜಿಗೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ಹುಳಿ ಸಹ ಇರೋದಿಲ್ಲ, ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ, ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಮನೆಯ ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾರು, ಅನ್ನ, ಜೊತೆಗೆ ಕೆಸುವಿನ ಗೆಡ್ಡೆಯ ಪಲ್ಯ, ಮಾವಿನ ಹಣ್ಣು, ಜೊತೆಗೆ ಮಾವಿನಕಾಯಿಯ ಮಜ್ಜಿಗೆ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ. ಇವತ್ತಿನ ನಮ್ಮ ಮನೆಯ ಮಧ್ಯಾಹ್ನದ ಊಟಕ್ಕೆ ನಾನು ಕೆಸುವಿನ ಗೆಡ್ಡೆಯ ಪಲ್ಯ ಜೊತೆಗೆ ಬೇಳೆ ಸಾಂಬಾರು ಅನ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಈ ಕೆಸುವಿನ ಗೆಡ್ಡೆನ ತೊಗೊಂಡು ಮುಂದೆ ನೀವು ಕೂಡ ಈ ರೀತಿ ಒಂದು ರೆಸಿಪಿನ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆಯೇ ಇದರ ಜೊತೆಗೆ ನಾನು ಮಾವಿನಕಾಯಿಯ ಮಜ್ಜಿಗೆನ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ಇವಾಗ ಮಾವಿನಕಾಯಿ ಹೇಗೂ ಸಿಗ್ತಾ ಇದೆ ಅಲ್ವಾ, ಈ ಮಜ್ಜಿಗೆನ ಮಾಡ್ಕೊಳ್ಳೋದಂತೂ ಮಿಸ್ ಮಾಡಿಬಿಡಿ. ಒಂದ್ಸರಿ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋನಲ್ಲಿ ಮೊದಲ ಮುಖ ಪರಿಚಯ ನನ್ನದಾಗಿತ್ತು. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.